ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸೌರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದೆ. ಬನ್ನಿ, ಇವತ್ತಿನ ಒಂದು ದಿನಚರಿ ಎಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಜಸ್ಟ್ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನ ಒಂದು ದಿನಚರಿನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ದಿನಚರಿ ಆಗ್ತೀನಿ. ಜೊತೆಗೆ ರಾಯರ ಪವಾಡ ಎಂಥದ್ದು ನೋಡಿ. ಸ್ವಲ್ಪ ದಿನ ನನಗೆ ಬಿಸ್ನೆಸ್ ಅನ್ನೋದು ಸ್ಟಾಪ್ ಆಗಿತ್ತು. ಅದಾದ ನಂತರ ಮತ್ತೆ ಕಂಟಿನ್ಯೂ ಆಗಿ ಇವತ್ತು ಪ್ರತಿದಿನ ನಾನು ಎಷ್ಟು ಅಂತಂದರೆ ಕೆಲಸ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅಷ್ಟೊಂದು ಕೆಲಸ, ಮನೆ ಕೆಲಸ ಜೊತೆಗೆ ಬಿಸ್ನೆಸ್. ಅಂದರೆ ನಾನು ಟೈಲರಿಂಗ್ ಮಾಡ್ತೀನಿ ಸ್ನೇಹಿತರೆ. ಟೈಲರಿಂಗ್ ಮಾಡಬೇಕಂದ್ರೆ ಬ್ಲೌಸ್ಗಳು ಮೊದಲೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸ್ವಲ್ಪ ಆಮೇಲೆ ಗ್ಯಾಪ್ ಆಗಿಬಿಡ್ತು. ಯಾಕಂದರೆ ನಾನು ಸ್ವಲ್ಪ ಲೇಜಿ ಮಾಡ್ಕೊಂಬಿಟ್ಟೆ. ಬಂದಿರೋ ಕಸ್ಟಮರ್ಗಳು ವಾಪಸ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನ್ನ ಕೈಲಿ ಆಗೋಲ್ಲ ಅಂತ. ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ನನಗೇನೋ ಗೊತ್ತಿಲ್ಲ, ಇಲ್ಲ ಆಗೋಲ್ಲ, ನನ್ನ ಕೆಲಸ ಇದೆ. ಎಷ್ಟೋ ಬ್ಲೌಸ್ಗಳು ಎಷ್ಟೊಂದು ಕಸ್ಟಮರ್ನ ವಾಪಸ್ ಕಳಿಸಿದೆ. ಯಾಕೋ ಗೊತ್ತಿಲ್ಲ, ಮಾಡೋದಕ್ಕೆ ಮನಸ್ಸೇ ಬರ್ತಿರಲಿಲ್ಲ ಸ್ನೇಹಿತರೆ. ಇತ್ತೀಚೆಗೆ ನನಗೆ ಮಾಡೋದಕ್ಕೆ ಹುಮ್ಮಸ್ಸು ಕೂಡ ಇದೆ, ಪ್ರೋತ್ಸಾಹ ಕೂಡ ಇದೆ ಮನೆಯವರದ್ದು. ಹಾಗಾಗಿ ಮಾಡು, ಏನಾಗುತ್ತೆ, ಯಾಕೆ ಇಷ್ಟೊಂದು ಡಲ್ ಆಗಿಬಿಟ್ಟಿಯಾ ಅಂತ ಎಲ್ಲರೂ ಸ್ವಲ್ಪ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಮತ್ತೆ ನಾನು ಮಿಷನ್ ಮೇಲೆ ಕೂತ್ಕೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ? ನಮ್ಮ ರಾಯರು. ಖಂಡಿತವಾಗ್ಲೂ ತುಂಬ ಖುಷಿಯಾಗುತ್ತೆ. ಕಾಮದಿನ ನಮ್ಮ ಮನೆ ಹತ್ರ ಬರ್ತಾಯಿದೆ, ಅವಾಗವಾಗ ಬರ್ತಾಯಿದೆ. ಬಂದು ನಮಗೆಲ್ಲರಿಗೂ ಆಶೀರ್ವಾದ ಕೊಡ್ತಾಯಿದೆ. ಜೊತೆಗೆ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇದೆ, ನಮ್ಮ ಮನೆಯವರ ಮೇಲೆ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ದೇವ್ರ ವಿಚಾರ ಅಂತ ಬಂದಾಗ ಯಾವುದೇ ರೀತಿ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ. ಈಗ ಆಶೀರ್ವಾದ ಸಿಕ್ಕಿದೆ ಅಂತಂದರೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಿಕ್ಕಿಲ್ಲ ಅಂತಂದರೆ ಇನ್ನೂ ಆಶೀರ್ವಾದನೇ ಮಾಡಿಲ್ಲ ನಮಗೆ ದೇವ್ರು ಅನ್ನೋದಾದರೆ ಅದನ್ನು ಕೂಡ ಹೇಳ್ಬೋದು. ಯಾಕಂದರೆ ನಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾರೆ ರಾಯರು, ಇದ್ದಾರೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಕಾಮಧೇನು ಬಂದು ನಮ್ಮ ಮನೆ ಹತ್ರ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದನ ತೊಗೊಂಡು ಹೋಗ್ತಾ ಇದೆ ಅಂತ ಅಂದಾಗ ಏನೋ ಒಳ್ಳೆಯ ಸೂಚನೆ, ಒಳ್ಳೆಯ ಒಂದು ಅನುಭವ ಅಂತಲೇ ಹೇಳ್ಬೋದು. ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇವತ್ತು ಕೂರೋದಕ್ಕೂ ಆಗ್ತಿಲ್ಲ, ಟೈಮ್ ಅಷ್ಟೊಂದು ಸಾಕಾಗಲ್ಲ. ಟೈಮ್ ಅಷ್ಟು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಯಾಕಂದರೆ ನೋಡಿದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಅವರು ನೋಡ್ತಾ ಇರ್ತಾರೆ, ಯಾಕೆ ಅಷ್ಟೊಂದು ಬ್ಯುಸಿಯಾಗಿದೆಯಾ ಅಂತ. ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇದ್ದಾರೆ, ಏನು ಶಿಲ್ಪ ಅಂತ. ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಏನು ಯಾಕೆ ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದೆಯಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಏನು ಮಾಡೋದು, ಮನೆ ಕೆಲಸ. ಇವಾಗ ನಮ್ಮ ಪುಷ್ಪ ಬೇರೆ ಇಲ್ಲ, ಅವರು ಅಮ್ಮನ ಮನೆಗೆ ಹೋಗಿದ್ದಾರಂತ ಹೇಳಿದ್ದೆ ಅಲ್ವಾ. ಅದಾದ ನಂತರ ಇವಾಗ ಬಿಸ್ನೆಸ್ ನೋಡಿ ಹೆಂಗೆ. ಅವರಿದ್ದಾಗ ಡಲ್ಲು, ಏನು ಅವ್ರಿಗಿದ್ದರೂ ಕೂಡ ಅಷ್ಟೊಂದು ಬ್ಲೌಸ್ಗಳೇ ಹೊಲಿದೇ ಇಲ್ಲ ನಾನು. ಜೊತೆಗಿದ್ದರೂ ಕೂಡ ಯಾಕೋ ಸೋಂಬೇರಿತನ ಮಾಡ್ತಾಯಿದೆ. ಇವಾಗ ಅವ್ರ ಅಮ್ಮನ ಮನೆಗೆ ಹೋದಾದ್ಮೇಲೆ ಏನೋ ಗೊತ್ತಿಲ್ಲ, ಅಷ್ಟೊಂದು ಸಿಕ್ಕಾಪಟ್ಟೆ ಬ್ಲೌಸ್ಗಳು ಬರ್ತದೆ. ಅನಿವಾರ್ಯ ಪ್ರಸಂಗ, ಹೊಲಿಲೇಬೇಕಾದಂಥ ಪ್ರಸಂಗ ಇದು. ನಾನು ಯಾಕಂದರೆ ಹೊಲ್ತೀನಿ ಅಂತಂದ್ಬಿಟ್ಟು ಮತ್ತೆ ಛಲ ತಟ್ಟು ಮಿಷಿನ್ ಮೇಲೆ ಕೂತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಈ ಬ್ಲೌಸ್ಗಳು ಮತ್ತೆ ರಿಪೀಟ್ ನನಗೆ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು ಸ್ನೇಹಿತರೆ. ಇವಾಗ ಅಳತೆ ಬ್ಲೌಸ್ ತೊಗೊಂಡು ಇದೇ ರೀತಿ ಹೊಲಿರಿ ಅಂತ ಹೇಳಿಬಿಟ್ಟು ಕೊಟ್ಟೋಗಿದ್ದಾರೆ. ಸುಮಾರು ಒಬ್ಬರದೇ 9ರಿಂದ 10 ಬ್ಲೌಸ್ಗಳಿದ್ದಾವೆ. ಇದನ್ನು ಕಂಪ್ಲೀಟ್ ಮಾಡು, ಇನ್ನೂ ಸಾಕಷ್ಟು ಇದ್ದಾವೆ ಅಂತ ಹೇಳ್ತಾರೆ. ಯಾಕಂದರೆ ನನ್ನ ಕಡೆ ಬಿಟ್ಟರೆ ಇವ್ರು ಬಂದು ನನ್ನ ಕಡೆ ಬಿಟ್ಟರೆ ಎಲ್ಲೂ ಸ್ಟಿಚ್ ಮಾಡಿಸಲ್ಲ. ಇದು ನಾನು ಕೂಡ ಸ್ಟಿಚ್ ಮಾಡಿದೆ. ಇದೇ ಡಿಸೈನು ಇನ್ನೊಂದು ಬ್ಲೌಸ್ಗೆ ಹೇಳಿದ್ದಾರೆ ಅವರು. ನಾನು ಮರ್ತೋಗಿದ್ದೀನಿ ರೀ ಆ ಡಿಸೈನ್ ಅಂತ ಹೇಳಿದೆ. ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಡಿಸೈನನ್ನು ತೋರಿಸಿದ್ದಾರೆ. ಇದೇ ಡಿಸೈನು ಇನ್ನೊಂದು ಬ್ಲೌಸ್ಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಆ ಡಿಸೈನು. ಇದನ್ನೇ ಇನ್ನೊಂದು ಬ್ಲೌಸ್ಗೆ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ. ಮತ್ತೆ ಓಪನ್ ಆದೆ ನಾನು ಅಂತ ಅಂದ್ಕೊಂಡೆ. ಗೊತ್ತಿಲ್ಲ, ರಾಯರ ಆಶೀರ್ವಾದ. ತುಂಬ ಖುಷಿಯಾಗುತ್ತೆ. ಮತ್ತು ಮಿಷಿನ್ ಮೇಲೆ ಕೂತ್ಕೊಂಡು 15 ದಿನ ಒಂದು ವಾರ ಮೇಲೆ ಆಯಿತು ಸ್ನೇಹಿತರೆ. ಮಿಷಿನ್ ಮೇಲೆ ಕೂತ್ಕೊಂಡಿದ್ದೀನಿ. ಫುಲ್ಲು ಸಿಕ್ಕಾಪಟ್ಟೆ ಬ್ಯುಸಿಯಾಗೇ ಇರಬೇಕು ಲೈಫ್ ಅಂತ ಅನಿಸುತ್ತೆ. ನಮ್ಮ ಫ್ರೆಂಡ್ ಕೂಡ ಹೇಳ್ತಾರೆ, ಲೈಫ್ ಬ್ಯುಸಿ ಇದ್ದರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿರ್ತೀರ ನೀವೆಲ್ಲ ಅಂತ. ಖಂಡಿತವಾಗ್ಲೂ ಲೈಫ್ ಯಾವಾಗಲೂ ಬ್ಯುಸಿಯಾಗಿರಬೇಕು. ಬ್ಯುಸಿ ಇದ್ರೇ ಏನೂ ತೊಂದರೆ ಬರಲ್ಲ, ಏನು ಆರೋಗ್ಯ ಚೆನ್ನಾಗಿರುತ್ತೆ. ಆ ರೀತಿ ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ಈ ರೀತಿ ಎಲ್ಲೂ ಸ್ಟಿಚ್ ಮಾಡಿಸಲ್ಲ. ನಾನೇ ಸ್ಟಿಚ್ ಮಾಡಿಕೊಡ್ಬೇಕು ಇವರಿಗೆ. ಹಂಗಾಗಿ ಒಂದಿಷ್ಟು ಕಸ್ಟಮರ್ಗಳು ಅಡ್ಜಸ್ಟ್ ಆಗಿಬಿಟ್ರೆ ಬಿಡೋದೇ ಇಲ್ಲ ಸ್ನೇಹಿತರೆ. ಆ ರೀತಿ ಅಡ್ಜಸ್ಟ್ ಆಗಿಬಿಡ್ತಾರೆ, ನೀವೇ ಹೊಲ್ಕೊಡಿ ಅಂತ ಅಂದ್ಬಿಟ್ಟು. ಆ ರೀತಿ ಆಗಿದೆ ಇವಾಗ. ನೋಡ್ತಾ ಇರ್ಬೋದು, ಮತ್ತೆ ರೀಓಪನ್ ಮಾಡ್ಕೊಂಡಿದ್ದೀನಿ ನನ್ನ ಬಿಸ್ನೆಸ್. ಎಲ್ಲೂ ಸ್ಟಿಚ್ ಮಾಡಿಸಲ್ಲ, ಇದು ನನ್ನ ಕಡೆನೇ. ಇದು ನೋಡ್ತಾ ಇರ್ಬೋದು, ಈ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಇದು ಬೇರೆಯವ್ರದ್ದೇನೆ. ಚೆನ್ನಾಗಾಗಿದೆ ಅಲ್ವಾ ಡಿಸೈನ್ ಎಲ್ಲ. ಬೋಟ್ ನೆಕ್ ಅಂತೂ ಸಿಕ್ಕಾಪಟ್ಟೆ ಹೊಲಿಸ್ಕೊತಾರೆ ನನ್ನ ಕಡೆ. ಸಿಕ್ಕಾಪಟ್ಟೆ ಅಂದರೆ ತುಂಬ ಚೆನ್ನಾಗೇ ಆಗುತ್ತೆ ಅಂತ ಬೋಟ್ ನೆಕ್ಕೇ ಜಾಸ್ತಿ ನನ್ನ ಕಡೆ ಬಂದು ಸ್ಟಿಚ್ ಮಾಡಿಸೋದು. ನಾರ್ಮಲ್ ನೆಕ್ಕಿಗಿಂತ ಬೋಟ್ ನೆಕ್ಕು ಟ್ರೆಂಡಿಂಗ್ ಆಗಿಬಿಟ್ಟಿದೆ ನನ್ನ ಕಡೆ. ಈ ರೀತಿ ಫ್ರಂಟಲ್ಲಿ ಈ ರೀತಿ ಇಟ್ಟು ಸ್ಟಿಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ ಇದೆಲ್ಲ, ಹಾಗಾಗಿ
ತುಂಬ ಸಾಕಷ್ಟಿದೆ. ಈ ಡಿಸೈನ್ಗಳು ಬೇಕು ಅಂತಂದರೆ ಶಿಲ್ಪಾ ಹೇರ್ ಕನ್ನಡ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಅದರಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ನನ್ನ ಒಂದು ಚಾನಲ್ಲು ಸಿಗುತ್ತೆ. ತುಂಬ ವಿಡಿಯೋ ಹಾಕಿದ್ದೀನಿ. ಥ್ಯಾಂಕ್ ಯು.